ಕೆಂಡ ಅನ್ನೋದು ಅಂತ್ಯನೂ ಆಗುತ್ತೆ, ಒಳ್ಳೆ ಆರಂಭಕ್ಕೆ ಲೀಡ್ ಆಗುವಂತಹ ಒಂದು ಎಲಿಮೆಂಟ್ ಅದು. ನಮ್ ಫೋಕಸ್ ಯಾವತ್ತೂ ಆ ಕ್ಯಾರೆಕ್ಟರ್ ಮೇಲೆ ಇತ್ತೆ ಹೊರತು ಹೆಂಗ್ ರೀಚ್ ಆಗುತ್ತೆ ಅನ್ನೋದು ನಾವು ಅಷ್ಟೊಂದು ಗಮನಿಸಿಲ್ಲ. ಸೀರಿಯಲ್ ಅನುಭವ ಮತ್ತೆ ಸಿನಿಮಾ ಅನುಭವ ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಮೇಲೆ ಏನಾದ್ರು ಮಾಡ್ಬೇಕು ಅಂತ ಅನ್ಸಿದ್ರೆ ಆ ಮಾಡೋ ಫ್ರೀಡಮ್ ಇತ್ತು. ಹೇಗಿದೆ ಆಕ್ಟಿಂಗ್ ಮಾಡಿದ್ರೆ ಆಕ್ಟಿಂಗ್ ಅಂತ ಬರಲೇ ಇಲ್ಲ ಸರ್. ಎಷ್ಟೋ ಟೈಮ್ ಇವ್ರಿಬ್ರು ಹಾಗೆ ಇದ್ರು. ಬಟ್ ಈ ತರ ಸಿನಿಮಾ ನೋಡಿದಾಗ ನನಗೆ ಏನ್ ಅನ್ಸೋದು ಅಂದ್ರೆ, ಮಲಗೋವರೆಗೂ ತುಂಬಾ ಕಾಡುತ್ತೆ. ನಾವ್ ಎಲ್ಲರೂ ಒಂದು ಸಿಸ್ಟಮ್ ಬಗ್ಗೆ ಬೈಕೊಂಡಿದೀವಿ, ಸಿಸ್ಟಮ್ ನ ಕ್ವಶನ್ ಮಾಡಿದೀವಿ. ಆ ಎಲ್ಲಾ ಕ್ವಶನ್ ಗಳು ನಾವು ಫಿಲಮ್ ಅಲ್ಲಿ ಸ್ಕ್ರೀನ್ ಮೇಲೆ ಕಾಣುತ್ತೆ ನಮಗೆ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಕನ್ನಡ ಪಿಕ್ಚರ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್ಯಾದ್ಯಂತ ಈ ಶುಕ್ರವಾರ ಅಂದರೆ 26ಕ್ಕೆ ಬಹಳಷ್ಟು ಸಿನಿಮಾಗಳು ಬಿಡುಗಡೆ ಆಗ್ತಿದ್ದಾವೆ. ಒಂದಷ್ಟು ಸಿನಿಮಾಗಳು ದೊಡ್ಡ ಮಟ್ಟದ ಅಟೆಂಪ್ಟನ್ನು ಕ್ರಿಯೇಟ್ ಮಾಡ್ತವೆ, ಕೆಲವೊಂದು ಸಿನಿಮಾಗಳು ಕಂಟೆಂಟಿಂದ ಸುದ್ದಿ ಮಾಡ್ತವೆ. ಆ ಥರದ ಕಂಟೆಂಟ್ ಇಟ್ಕೊಂಡು ಬರ್ತಿರುವಂಥ ಸಿನಿಮಾ ಕೆಂಡ ಚಿತ್ರದ ತಂಡ ನನ್ನ ಜೊತೆಗಿದೆ. ಅವರು ತಮ್ಮ ಹೆಸರು ಹೇಳ್ತಾರೆ. ನಿಮ್ಮ ಹೆಸರು? ನನ್ನ ಹೆಸರು ಶರತ್ ಅಂತ. ಶರತ್. ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಭರತ್ ಅಂತ. ಚೆನ್ನಾಗಿದೆ, ಶರತ್ ಭರತ್. ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಸತೀಶ್ ಅಂತ. ಎಸ್. ನಮಸ್ಕಾರ, ನನ್ನ ಹೆಸರು ಪ್ರಣವ್ ಶ್ರೀಧರ್ ಅಂತ. ಪ್ರಣವ್ ಶ್ರೀಧರ್. ನನಗೆ ಸಿನಿಮಾ ನೋಡಿದೆ. ನಾನು ಯೂಶಲಿ ಸಿನಿಮಾ ಶುಕ್ರವಾರ ಬಿಡುಗಡೆ ಆದ ನಂತರ ನೋಡ್ತೀವಿ, ಸಿನಿಮಾದ ಬಗ್ಗೆ ಮಾತಾಡ್ತೀವಿ. ಬಟ್ ನನಗೆ ಸಿನಿಮಾ ಖುಷಿಯಾಗಿದ್ದು ಸಿನಿಮಾದ ಕಂಟೆಂಟಿಂದ. ಈ ಥರದ ಕಂಟೆಂಟ್ ಇಟ್ಕೊಂಡು ಎಲ್ಲರೂ ಸಿನಿಮಾಗಳನ್ನ ಮಾಡ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಸ್ಪೆಷಲ್ ಹೊಸಬ್ರು ಅಂತಂದಾಗ ಒಂದು ಏರಿಳಿತ ಇರುತ್ತೆ, ಒಂದು ಡವ ಫೀಲ್ ಇರುತ್ತೆ. ಎಷ್ಟು ಡವ ಫೀಲ್ ನಿಮಗಿದೆ? ಸರ್, ಈ ಸಿನಿಮಾ ಒಂದು ಪೈಲಟ್ ಆಗಿ ನಾವು 7-8 ವರ್ಷದ ಹಿಂದೆ ಮಾಡಿದ್ವಿ. ಇದಲ್ಲದೆ ಸಹದೇವ್, ನಾನು ನಿರ್ದೇಶಕರಾದ ಸಹದೇವ್ ಮತ್ತು ನಾನು ಒಟ್ಟಿಗೆ ಇಂಜಿನಿಯರಿಂಗ್ ಓದಿದ್ದು, ಬೀದಿ ನಾಟಕ ಎಲ್ಲ ಮಾಡಿದ್ದು ಅನುಭವ ಇರೋದ್ರಿಂದ ಮೊದಲನೇ ಸಿನಿಮಾ ಅನ್ನೋದಕ್ಕಿಂತ ಇದೊಂದು ಆಗಲೇ ಒಂದು ಅನುಭವ ಆಗಿತ್ತು ನಮಗೆ. ಹಾಗಾಗಿ ಜನರ ಮೇಲೆ ದೇವ್ರ ಮೇಲೆ ಭಾರ ಹಾಕಿ ನಾವು ನಂಬಿ ಕಾಯ್ತಾ ಇದ್ದೀವಿ ಸರ್, ಏನಾಗುತ್ತೆ ಅಂತ ನೋಡೋಕ್ಕೆ. ಆಮೇಲೆ ಸಿನಿಮಾದ ಗ್ರೂಪಲ್ಲಿ ಒಂದಷ್ಟು ಕಾಂಬಿನೇಷನ್ ಸೀನ್ಗಳಿದ್ದಾವೆ. ಇವ್ರದ್ದು ತುಂಬ ಚೆನ್ನಾಗಿದೆ, ವರ್ಕ್ ಆಗಿದೆ. ಸೆಟ್ಟಲ್ಲಿ ಹೇಗಿತ್ತು? ಕಂಟೆಂಟ್ ಸ್ಟ್ರಾಂಗ್ ಇದೆ, ಕಂಟೆಂಟ್ ಗಟ್ಟಿ ಇದೆ. ಬಟ್ ಶೂಟಿಂಗಲ್ಲಿ ಒಂದಷ್ಟು ಫನಿ ಮೂಮೆಂಟ್ಸ್ ಆಗಿರ್ತವೆ. ಬಾಟ್ಲ್ ಬಿದ್ದೋಗಿರುತ್ತೆ, ಸಿಗರೇಟ್ ಆರೋಗಿರುತ್ತೆ, ಲೈಟ್ರ್ ಆಫ್ ಆಗಿರುತ್ತೆ. ಹಾಂ, ನಿಜ ಸರ್. ಅದು ಒಂದು ಸೀನ್ ಶೂಟ್ ಮಾಡ್ಬೇಕಾದ್ರೆ ನಾವು ಮಾತ್ರ ಆಕ್ಟ್ ಮಾಡ್ತಿದ್ವಿ ಸರ್. ಅಲ್ಲಿ ಬಾದಲ್ ಕೆಲವರೆಲ್ಲ ಇದ್ದಲ್ಲ, ಅವರೆಲ್ಲ ನಮ್ಮ ಜೊತೆ ಸೇರ್ಕೊಂಡು ಅವರು ಕಲಾವಿದರಾಗಿ ಹೋಗಿದ್ರು. ಅವರು ನಮ್ಮ ಜೊತೆ ಎಲ್ಲ ಸಾಥ್ ಕೊಟ್ಕೊಂಡು ಅವ್ರು ಚೆನ್ನಾಗಿ ಏನದು ರಿಯಾಕ್ಟ್ ಮಾಡ್ತಾ ಇದ್ರು. ಕಟ್ ಅಂದಾಗ ಅವರು ಸುಮ್ಮನೆ ಆಗ್ಬಿಡೋರು, ಸ್ಟಾರ್ಟ್ ಅಂದಾಗ ಅವರು ಶುರು ಹಚ್ಕೊಡೋರು. ಹಿಂಗೆ ತಾವು ಹಾಗೆ ಇಟ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ಕೊಳೋದು. ಅಷ್ಟೊಂದು ಕೋಆಪರೇಷನ್ ಕೊಟ್ಟಿವಿ ಸರ್ ಬಾದಲ್ಲಿ. ಅಲ್ಲ, ಸೀರಿಯಲ್ ಮಾಹೌಲ್ ಒಂದು ಬೇರೆ ಥರದಿರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಒಂದು ಸರಿ ಸೀರಿಯಲ್ಗೆ TRP ಸಿಗಕ್ಕೆ ಶುರು ಆಯಿತು ಅಂತಂದರೆ ಸೀರಿಯಲ್ ಮುಗಿಯೋವರೆಗೂ, ಸೀರಿಯಲ್ ಮುಗಿದಾದ್ಮೇಲೂ ಆ ಥರದ ಹ್ಯಾಂಗೋವರು ಮೇಲೆ ಕೆಂಡದ ಒಂದು ಪಾತ್ರ ಹೇಗೆಲ್ಲ ಹಾಂಟ್ ಮಾಡ್ತಾಯಿದೆ ಪ್ರಣವ್ರನ್ನ. ಅಂದ್ರೆ ಈಗ ಸೀರಿಯಲ್ ಅನುಭವ ಮತ್ತೆ ಸಿನಿಮಾ ಅನುಭವ ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಯಾಕಂದ್ರೆ ಸೀರಿಯಲ್ ಅಲ್ಲಿ ಒಂದು ಸ್ಕ್ರಿಪ್ಟ್ ಸಿಗುತ್ತೆ, ಒಂದು ಪರ್ಫಾರ್ಮ್ ಮಾಡೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಸ್ಕ್ರಿಪ್ಟ್ ಸಿಗುತ್ತೆ, ನಾವು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಸಿನಿಮಾದಲ್ಲಿ ಅದು ಎಸ್ಪೆಷಲಿ ಕೆಂಡಾದಲ್ಲಿ ಹೇಗಂದ್ರೆ ಸ್ಕ್ರಿಪ್ಟ್ ಇತ್ತು, ನಮಗೆ 2-3 ತಿಂಗಳ ಮುಂಚೆ ಸ್ಕ್ರಿಪ್ಟ್ ಇತ್ತು, ಅದನ್ನ ಓದಿದ್ವಿ. ಅದಾದ್ಮೇಲೆ ಸೆಟ್ ಮೇಲೆ ಇಂಪ್ರೂವೈಸೇಷನ್ ಅಂತ ಏನು ಹೇಳ್ತಾರೆ, ಅದನ್ನು ಅನುಭವಿಸೋ ಚಾನ್ಸ್ ಸಿಕ್ತು. ಆ್ಯಂಡ್ ಈ ಥರ ಆ್ಯಕ್ಟರ್ಸ್ ಇದ್ಮೇಲೆ, ಆ ಥರ ಡೈರೆಕ್ಟರ್ ಇದ್ಮೇಲೆ ಸೊ ತುಂಬಾನೇ ಮಜಾ ಬಂತು. ಈ ಪಾತ್ರಕ್ಕೋಸ್ಕರ ನಾವು ತುಂಬಾ ಜಾಗಗಳಿಗೆ ಹೋಗಿದ್ದೀವಿ, ಕೂತ್ಕೊಂಡಿದ್ದೀವಿ. ಫಿಲಮ್ ಶೂಟ್ ಮಾಡೋಕ್ಕಿಂತ ಮುಂಚೆ ನಾನು, ಭರತ್, ಇವರು ಎಲ್ಲರೂ ಸೊ ಹೇಗಿರ್ಬೋದು ನಮ್ಮ ಪಾತ್ರ ಅಂತ. ಸೊ ಒಂದೊಂದ್ಸರಿ ನಾನು ಫಿಲಮ್ ನೋಡಿದಾಗ ನಂಗೆ ಅನಿಸ್ತು ಸ್ವಲ್ಪ ಬೇರೆ ಥರನೇ ಇದ್ದೆ ಅವಾಗ ಶೂಟ್ ಮಾಡಬೇಕಾದ್ರೆ. ಮೈಂಡ್ ಸೆಟ್ಟು ತುಂಬ ಬೇರೆ ಥರ ಇತ್ತು ಅಂತ. ಸೊ ಅದು ನೆನೆಸ್ಕೊಂಡ್ರೆ ತುಂಬ ಮಜಾ ಆಗುತ್ತೆ. ಮೇಲಾಗಿ ಹೊಸಬ್ರು ಅಂತಂದಾಗ ನಾನು ಅಬ್ಸರ್ವ್ ಮಾಡೋದು ಅಂದರೆ ಕಮರ್ಷಿಯಲ್ ಫಾರ್ಮೆಟ್ ಇಟ್ಕೊಂಡು ಸಿನಿಮಾಗಳನ್ನ ಮಾಡ್ತಾರೆ. ಬಟ್ ಯಾವಾಗ ಹೊಸಬ್ರು ಕೂಡ ಒಂದು ಕತೆ ಮೇಲೆ ನಾನು ವರ್ಕ್ ಮಾಡ್ತೀನಿ, ಗಟ್ಟಿ ಕತೆ ರೀಚ್ ಆಗಲಿ. ಮೇಲಾಗಿ ನಿಮ್ಮ ಸಿನಿಮಾದ ಹೈಲೈಟ್ ಅಂದರೆ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತುವಂಥ ಒಂದು ಸಿನಿಮಾ. ಅದು ನಿಮ್ಮ ಮೂಲಕ ಆಗಿರ್ಬೋದು, ನಿಮ್ಮ ಪಾತ್ರದ ಮೂಲಕ ಆಗಿರ್ಬೋದು. ಇದು ಎಷ್ಟು ಬ್ಲೆಂಡ್ ಮಾಡಿದರೆ ಈಗಿನ ಸಮಾಜಕ್ಕೆ ಅದು ರೀಚ್ ಆಗುತ್ತೆ ಅಂತ ನಿಮ್ಮ ಪ್ರಕಾರ? ಕಂಟೆಂಟ್ ಮೂಲಕ ತೋರಿಸಿದಿರಿ, ಬಟ್ ಸಮಾಜದ ವಿರುದ್ಧ, ಕೆಟ್ಟ ಪರಿಸ್ಥಿತಿ ವಿರುದ್ಧ ಧ್ವನಿ ಎತ್ತೋದಂದರೆ ಅದೊಂದು ಒಂದು ಕನ್ಸಿಸ್ಟೆನ್ಸಿ ಪವರ್ ಬೇಕು. ಈ ಪಾತ್ರದ ಮೂಲಕ ಹೇಗೆಲ್ಲ ಅಪ್ಲೈ ಆಯಿತು ನಿಮ್ಮ ಸೆಟ್ಟಲ್ಲೆಲ್ಲ? ಸರ್, ಅದೊಂದು ಅಂದರೆ ಆಯ್ಕೆ, ಚಾಯ್ಸ್ ಅಂತ ಹೇಳ್ತೀವಿ. ನನಗನ್ಸಿದ ಪ್ರಕಾರ ಇದು ಎವರ್ಗ್ರೀನ್ ಸರ್. ಈ ಸಬ್ಜೆಕ್ಟ್ ಅನ್ನೋದು ಎವರ್ಗ್ರೀನ್. ಸೊ ನೋಡಿದಾಗ ಖಂಡಿತ ಅರ್ಥ ಆಗುತ್ತೆ. ನಮ್ಗೆ ಅದರಲ್ಲೇನು ಡೌಟ್ ಅನ್ನೋದೇ ಇಲ್ಲ. ಸಮಾಜಕ್ಕಾಗಲಿ, ಒಂದು ಯೂತಿಗಾಗಲಿ ಹೋಗಿ ರೀಚ್ ಆಗುತ್ತೆ ಅನ್ನೋ ಮೆಸೇಜಿಂಗು ಡೌಟೇ ಇಲ್ಲ ಸರ್ ನಮಗೆ. ಪ್ಲಸ್ ಅದು ಇನ್ನೊಂದೇನೆಂದರೆ, ನಮ್ಮ ಫೋಕಸ್ ಯಾವತ್ತೂ ಆ ಕ್ಯಾರೆಕ್ಟರ್ ಮೇಲಿತ್ತೆ ಹೊರತು ಇದು ಹೆಂಗೆ ರೀಚ್ ಆಗುತ್ತೆ ಅನ್ನೋದು ನಾವು ಅಷ್ಟೊಂದು ಗಮನಿಸಿಲ್ಲ. ಅದನ್ನು ಪೂರ್ತಿ ನಿರ್ದೇಶಕರಿಗೆ ಬಿಟ್ಟಿದ್ದು. ಅವ್ರು ಹೇಳ್ದಂಗೆ ನಮಗೆ ಎಷ್ಟೋ ಕಡೆ ಇದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ, ನಿಜ ಹೇಳ್ಬೇಕಂದ್ರೆ. ಮೇಲಾಗಿ ಒಂದು ವಿಷಯನ ಗಂಭೀರವಾಗಿ ಹೇಳೋದು ಬೇರೆ, ಒಂದು ವಿಷಯನ ಕಾಮಿಡಿಯಾಗಿ ಹೇಳ್ಕೊಂಡು ಜನಗಳಿಗೆ ಅಲರ್ಟ್ ಮಾಡೋದು ಬೇರೆ. ಇಲ್ಲಿ ಎಲ್ಲವೂ ಆಗುತ್ತೆ. ನನಗೊಂದು ಸೀನ್ ನೆನಪಿದೆ, ಮೋಸ್ಟ್ಲಿ ನಾರ್ತ್ ಕರ್ನಾಟಕ ಅನಿಸುತ್ತೆ. ಒಂದು ವೈಡ್ ಶಾಟಲ್ಲಿ ಆ ಹೊಲದ ಮಧ್ಯೆ
ನೀವು ಹೋಗಿ ನಿಂತ್ಕೋತೀರಿ, ಇಫ್ ಐ ಆಮ್ ನಾಟ್ ರಾಂಗ್ ನಿಂತ್ಕೋತೀರಿ, ಇವ್ರಿಗೇನು ಹೇಳ್ತೀರಿ, ನೀನು ಹೋಗೋ ಅದೇನಿದೆ ಮಾಡೋಗೋ ಕರ್ಕೊಂಬರೋ ಜನಗಳನ್ನ ಅಂತೀರಿ. ಇಟ್ಸ್ ಆಲ್ ಅಬೌಟ್ ಎಮೋಷನ್, ಇಟ್ಸ್ ಆಲ್ ಅಬೌಟ್ ಕನೆಕ್ಟಿಂಗ್ ವಿತ್ ದ ಪೀಪಲ್. ಇದೆಲ್ಲ ಸೆಟ್ಟಲ್ಲಿ ಇಂಪ್ರೂವೈಸೇಷನ್ ಆತ ಹೇಗೆ ಅದು? ಆ ಸೆಟ್ಟಲ್ಲಿ ಇಂಪ್ರೂವೈಸೇಷನ್ ಅಂದರೆ ಇದೇ ಡೈಲಾಗ್ಸ್ ಇತ್ತು, ಸ್ಕ್ರಿಪ್ಟ್ ಇತ್ತು, ಫುಲ್ ಬೌಂಡ್ ಸ್ಕ್ರಿಪ್ಟ್ ಇತ್ತು. ಆದರೆ ನಮಗೆ ಅದಕ್ಕೂ ಮೇಲೆ ಏನಾದರೂ ಮಾಡಬೇಕು ಅಂತ ಅನ್ಸಿದ್ರೆ ಆ ಮಾಡೋ ಫ್ರೀಡಮ್ ಇತ್ತು. ಸೊ ಯೂಶಲಿ ನಾವು ಯಾವುದೇ ಕಮರ್ಷಿಯಲ್ ಸಿನಿಮಾಗೆ ಹೋದರೆ ಆ ಫ್ರೀಡಮ್ ಯಾರೂ ಕೊಡೋಲ್ಲ ಹೊಸಬರ ಆ್ಯಕ್ಟರ್ಸ್ಗೆ. ಸೊ ಈ ಒಂದು ಸಿನಿಮಾದಲ್ಲಿ ಆ್ಯಸ್ ಆ್ಯಕ್ಟರ್ಸ್ ನಾವೆಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ಹಾಗೆ ಇದು ವ್ಯವಸ್ಥೆ ವಿರುದ್ಧ ಹೇಳ್ತಾ ಇರೋದು, ವ್ಯವಸ್ಥೆ ಬಗ್ಗೆ ಹೇಳ್ತಾ ಆಗಿರೋದ್ರಿಂದ ನಾನು ತುಂಬ ಕಲಿತೆ. ಓಕೆ, ಪತ್ರಿಕೆ ಅಂದರೆ ಇಷ್ಟೆಲ್ಲ ಇರುತ್ತಾ, ಒಳಗೊಳಗೆ ಇಷ್ಟೆಲ್ಲ ನಡೀತಿರುತ್ತಾ ಅನ್ನೋದು, ಯಾಕಂದರೆ ಆಚೆಯಿಂದ ನಮ್ಗೆ ಏನು ಗೊತ್ತಾಗಲ್ಲ. ಸೊ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಇದರಲ್ಲಿ ಕೇಶವ ಹೇಗಿರ್ತಾನೆ ಅದು ತದ್ವಿರುದ್ಧ. ಒಬ್ಬ ವ್ಯವಸ್ಥೆನ ಚೇಂಜ್ ಮಾಡಬೇಕು ಅಂತಿದ್ರೆ ಇನ್ನೊಬ್ಬ ವ್ಯವಸ್ಥೆಯಲ್ಲಿ ಒಬ್ಬ ಆಗಬೇಕು ಅಂತ ಹೋಗ್ತಾ ಇರ್ತಾನೆ. ಸೊ ಈ ಥರ ಕ್ಯಾರೆಕ್ಟರ್ ಎಕ್ಸ್ಪ್ಲೋರ್ ಮಾಡೋದು ತುಂಬಾ ಮಜಾ ಇತ್ತು. ಇನ್ನೊಂದು ಎಷ್ಟು ಡೀಪಾಗಿ ಹೋಗಿದ್ವಿ ಅಂದರೆ, ಎಷ್ಟೋ ದಿನ ನನಗೂ ಇವನಿಗೂ ಏನೋ ಒಂಥರ ಸಿಟ್ಟು ಹೋಗ್ಬೇಕಾದ್ರೆ, ಇವ್ನು ಕಂಡ್ರೆ ನನ್ಗೆ ಆ್ಯಕ್ಚುಲಿ ನಾವು ಬೆಸ್ಟ್ ಫ್ರೆಂಡ್ಸ್ ಫಿಲಮಲ್ಲಿ ಏನೋ ಒಂಥರ ಇವ್ನು ಏನು ಹಿಂಗಾಡ್ತಾ ಇದ್ದಾನಲ್ಲ ಅಂತ. ಆಮೇಲೆ ಒಂಥರ ಸ್ವಲ್ಪ ರಿಯಲೈಸ್ ಆಯಿತು, ಇದಾಗ್ತಾ ಇರೋದು ಕಾರಣ ನಮ್ಮಿಬ್ಬರು ಪಾತ್ರಗಳು ಹಂಗಿದೆ ಅಂತ. ಒಬ್ರಿಗೊಬ್ರು ಹೊಂದಾಣಿಕೆ ಇಲ್ಲ ಇರೋಂಗಿದ್ರು ಸಮಥಿಂಗ್ಸ್ ಏನೋ ಒಂಥರ ಕ್ಲಾಶ್. ಅದು ಮನಸ್ಸಲ್ಲಿ ಕೂತ್ಕೊಳ್ಳೋಕೆ ಒಂದು ಸ್ವಲ್ಪ ದಿನ ಆಯ್ತು. ಪ್ರಣವ್ ಅವನು ಈಸ್ ನಾಟ್ ವಿನಾಯಕ ಇನ್ ರಿಯಲ್ ಲೈಫ್ ಅನ್ನೋ ಥರ ಎಷ್ಟೋ ಕಡೆ ಅನಿಸ್ತು ನನಗೆ. ಲಾಟ್ ಆಫ್ ಗಿವ್ ಆ್ಯಂಡ್ ಟೇಕ್ ಅಂತೀವಲ್ಲ ಆ್ಯಕ್ಟಿಂಗಲ್ಲಿ, ನಿಮ್ಗೆ ಖಂಡಿತ ಗೊತ್ತಿರೋದು ಸರ್, ಲಾಟ್ ಆಫ್ ಗಿವ್ ಆ್ಯಂಡ್ ಟೇಕ್ ಅದು ತುಂಬ ಇತ್ತು. ಮೇಲಾಗಿ ನನ್ನ ಡೈಲಾಗಿಗೆ ಕೌಂಟರ್ ಡೈಲಾಗ್ ಅಷ್ಟೇ ಪ್ರಬುದ್ಧವಾಗಿ ಪರ್ಫೆಕ್ಟ್ ಆಗಿದ್ದರೆ ನಾನು ಮಾತಾಡಬಲ್ಲೆ, ಅದರ್ವೈಸ್ ನನ್ನ ಮಾತು ಬರಲ್ಲ ಅಲ್ವಾ. ಆಮೇಲೆ ಸಿನಿಮಾಗೊಂದು ಟ್ವಿಸ್ಟ್ ಸಿಗೋದು ಇವ್ರ ಪಾತ್ರದಿಂದ. ಬಿಗಿನಿಂಗು ಮೇಜರ್ ಅಂದರೆ ಸಿನಿಮಾದ ಕತೆ ಬಿಟ್ಕೊಡಲ್ಲ ನಾನು, ಸಿನಿಮಾಗೆ ಟ್ವಿಸ್ಟ್ ಕೊಡೋವಂಥದ್ದು. ಮೇಲೆ ಕ್ಲೈಮ್ಯಾಕ್ಸಲ್ಲಿ ಕೂಡ ಇವ್ರ ಪಾತ್ರ ಸಮಾಜಕ್ಕೆ ಏನೋ ಒಂದು ಹೇಳುತ್ತೆ. ಎಷ್ಟು ಎಂಜಾಯ್ ಮಾಡಿರಿ ಪಾತ್ರನ? ಆ್ಯಕ್ಚುಲಿ ತುಂಬ ಕಮ್ಮಿ ಬಟ್ ಚೆನ್ನಾಗಿತ್ತು. ಸೂಪರ್ ಆಗಿ ಮಾಡಿದ್ದಾರೆ. ನಾನಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀನಿ. ಆದರೆ ನನಗಿನ್ನೂ ಮೂವಿ ನೋಡೋಕ್ಕೆ ಆಗಿಲ್ಲ. ಶುಕ್ರವಾರ ನೋಡಿ ನೀವು. ಹೌದು, 26ನೇ ತಾರೀಕಿಗೆ ನೋಡಬೇಕು. ಶೂಟಿಂಗ್ ಅಂತೂ ಸಕ್ಕತ್ತಾಗಿತ್ತು. ಗಂಟು ಮೂಟೆ ನಿರ್ಮಾಪಕರ ಒಂದು ಪ್ರೊಡಕ್ಷನ್ ಸಿನಿಮಾ, ಅದೇ ಟೀಮಲ್ಲಿ ಮತ್ತೆ ಇನ್ನೊಂದು ಮೂವಿ ಮಾಡಿದ್ದು ಸಖತ್ತು ಮಜವಾಗಿತ್ತು. ಅದು ಇವ್ರು ಬೇರೆ ನಮಗೆ ಗಂಟು ಮೂಟೆಯಲ್ಲಿ ಆ್ಯಕ್ಟಿಂಗ್ ಟೀಚರ್ ಆಗಿದ್ರು. ಅಲ್ಲಿ ಟೀಚರ್ ಆಗಿದ್ದವರು ಇಲ್ಲಿ ಕೋ ಆ್ಯಕ್ಟರ್ ಆಗಿದ್ದಾರೆ. ಮೇಲಾಗಿ ಸಿನಿಮಾ ನನ್ನ ಪ್ರಕಾರ ಏನಕ್ಕೆ ಸುದ್ದಿ ಮಾಡಬೇಕು ಅಂತಂದರೆ, ನಾವು ಅಂತೀವಿ ಸಣ್ಣ ಬಜೆಟ್ ಸಿನಿಮಾ, ದೊಡ್ಡ ಬಜೆಟ್ ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾ. ಕೆಲವೊಂದು ಸರಿ ಕೆಲವು ಸಿನಿಮಾಗಳು ನೋಡಿದಾಗ, ನಾನು ಕೆಂಡ ಅಂತ ಹೇಳ್ತಲ್ಲ, ಕೆಂಡ ಥರದ ಸಿನಿಮಾಗಳು ನೋಡಿದಾಗ ಗುರು ಹೌದು ಸಿನಿಮಾಗಳನ್ನು ಮಾಡ್ಬೋದು, ಸಿನಿಮಾಗೆ ಆ ಪೊಟೆನ್ಷಿಯಲ್ ಇರುತ್ತೆ ಆ ಕತೆಗಳಿಗೆ ಅಂತಂದಾಗ. ಕಮರ್ಷಿಯಲಿ ಕನ್ವರ್ಷನ್ ಬೇರೆ, ಕಂಟೆಂಟ್ ಮೂಲಕ ನಾವು ಜನಗಳನ್ನ ಕರೆಸೋದು ಬೇರೆ. ನಿಮ್ಮ ಮೈಂಡಲ್ಲಿ ಎಕ್ಸಾಕ್ಟ್ಲಿ ಏನು ನೋಡ್ತಾ ಇದೆ? ಈಗ ಸಿನಿಮಾ 26 ರಿಲೀಸ್ ಆಗುತ್ತೆ, ಕೆಲಸಗಳನ್ನ ಮಾಡಿದ್ದೀರಿ, ಪ್ರಾಮಾಣಿಕವಾಗಿದ್ದೀರಿ ಎಲ್ಲರೂ, ಈಗ ತಲೆಯಲ್ಲಿ ಏನು ನೋಡ್ತಾ ಇದೆ? ನನಗೆ ನಂಬಿಕೆ ಅಂದರೆ ಕಂಟೆಂಟ್ ಮೇಲೆ ಸರ್. ನಾವಿಲ್ಲಿ ಇವರಿಬ್ಬರು ಮಾತಾಡ್ತಿರ್ತಾರೆ ಸರ್, ಏನೋ ಇದು ಹೇಗಿದೆ ಆ್ಯಕ್ಟಿಂಗ್ ಮಾಡಿದ್ರೆ ಆ್ಯಕ್ಟಿಂಗ್ ಅಂತ ಬರಲೇ ಇಲ್ಲ ಸರ್. ಎಷ್ಟೋ ಟೈಮ್ನ ಇವರಿಬ್ಬರು ಹಾಗೇ ಇದ್ದರು, ಹಾಗೆ ಏನೋ ಆ್ಯಕ್ಟಿಂಗ್ ಅನ್ನೋದು ಎಲ್ಲೂ ಕಾಣಲೇ ಇಲ್ಲ ಸರ್. ಇಲ್ಲಿ ತುಂಬ ನ್ಯಾಚುರಲ್ ಆಗಿ ಆನೆಸ್ಟಾಗಿ ಎಲ್ಲರೂ ಆ್ಯಕ್ಟ್ ಮಾಡಿದ್ರು ಸರ್. ಅಂದರೆ ಅದು ಆ್ಯಕ್ಟಿಂಗ್ ಅಂತಲೂ ಹೇಳೋದಕ್ಕಾಗಲ್ಲ. ಸೊ ಅದು ನೋಡಿದಾಗ ಸೀರಿಯಸ್ ಆಗಿ ಆನೆಸ್ಟಾಗಿ ಎಲ್ಲ ಕೆಲಸ ಮಾಡಿದ್ವಿ ಸರ್. ಇದನ್ನು ಒಂದು ಸಿನಿಮಾದ ಕಮರ್ಷಿಯಾಲಿಟಿ ಬಂದಾಗ ಎಲ್ಲರಿಗೂ ಗೊತ್ತಾದ್ರ ಎಲಿಮೆಂಟ್ಸೇ ಬೇರೆ ಇರುತ್ತೆ ಅಂತ. ಬಟ್ ಈ ಥರ ಸಿನಿಮಾ ನೋಡಿದಾಗ ನನಗೇನು ಅನ್ಸೋದು ಅಂದರೆ, ಸಿನಿಮಾ ನೋಡಿದವ್ರಿಗೆ ತುಂಬ ರಾತ್ರಿ ಮಲಗೋವರೆಗೂ ತುಂಬ ಕಾಡುತ್ತೆ ಅಂತ ಈ ಸಿನಿಮಾ. ಯಾಕಂದರೆ ಅಷ್ಟು ಒಂದು ಹಾರ್ಶ್ ರಿಯಾಲಿಟಿ ಅಂತ ಹೇಳ್ತಾರಲ್ಲ, ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇವನ್ ಪಾತ್ರದಿಂದ ಇರ್ಬೋದು, ತುಂಬ ಜನ ರಿಲೇಟ್ ಮಾಡ್ಕೋತಾರೆ. ಯಾಕಂದರೆ ನಾವು ಎಲ್ಲರೂ ಒಂದು ಸಿಸ್ಟಮ್ ಬಗ್ಗೆ ಬೈಕೊಂಡಿದ್ದೀವಿ, ಸಿಸ್ಟಮ್ನ ಕ್ವಶನ್ ಮಾಡಿದ್ದೀವಿ. ಸೊ ಆ ಎಲ್ಲ ಕ್ವಶನ್ಗಳು ನಾವು ಫಿಲಮಲ್ಲಿ ಸ್ಕ್ರೀನ್ ಮೇಲೆ ಕಾಣುತ್ತೆ ನಮಗೆ. ಮೇಲಾಗಿ ಪಾತ್ರಗಳು ಎಷ್ಟು ಕಾಡ್ತಾವೋ ಕಥೆನೂ ಹಾಗೆ ಕಾಡುತ್ತೆ. ಇಲ್ಲಿ ನನಗೊಂದು 2-3 ಸ್ಪೆಷಲಿ ಇವ್ರದ್ದು ಒಂದು ಸೀನ್ ಇದೆ ನನಗೆ. ಇವರ ಸೀನ್ಗಿಂತ ಮುಂಚೆ ಸಿಗಾರ್ ಸೇತಿರ್ತಾರೆ, ಅಲ್ಲಿ 1-2 ಕ್ಯಾರೆಕ್ಟರ್ ಸುಮ್ಮನೆ ನಿಂತಿರ್ತವೆ. ಆ ಸುಮ್ಮನೆ ನಿಂತಹ ಕ್ಯಾರೆಕ್ಟರ್ಗಳಲ್ಲೂ ಏನು ಫೀಲಿಂಗ್ ಇದೆ ಅಂದರೆ, ಗುರು ಲೈಫಲ್ಲಿ ಕೆಲಸ ಮಾಡಿಕೊಂಡೇ ಸಾಯ್ಬೇಕು ನಾವು, ಬೇರೆ ಆಪ್ಷನ್ ಇಲ್ಲ. ಈ ಕರೆಕ್ಟ್ ಸರ್, ಅದು ತುಂಬ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಆ ಥರ. ಮತ್ತು ಇನ್ನೊಂದು ನೀವು ಕೇಳಿದ ಪ್ರಶ್ನೆಗೆ ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರ ಪ್ರತಿಭೆ ಮೇಲೆ ಹೆಚ್ಚಾಗಿ ನಂಬಿಕೆ ಇದೆ ಸರ್. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದ್ರ ಮೇಲೆ ನಮಗೆ ಜಾಸ್ತಿ ನಂಬಿಕೆ ಇದೆ. ಅದು ಗೆಲ್ಲುತ್ತೆ ಅನ್ನೋ ನಂಬಿಕೆ ನಮ್ಗೆ ತುಂಬ ಚೆನ್ನಾಗಿದೆ. ಆಮೇಲೆ ಸೀರಿಯಸ್ ಸಿನಿಮಾದಲ್ಲೂ ಒಂದಷ್ಟು ತುಂಬ ಹೆವಿ ಕಾಮಿಡಿ ಆಗಿರ್ತವೆ. ಮೋಸ್ಟ್ಲಿ ಇವ್ರದ್ದು ತುಂಬ ಕಾಮಿಡಿ ಆಗಿರುತ್ತೆ ನನ್ನ ಪ್ರಕಾರ. ಬಿಕಾಸ್ ಇವ್ರ ಅಪಿರಿಯನ್ಸ್ ನೋಡಿದಾಗ ಸೀರಿಯಸ್ ಸೀನ್ ಮಾಡ್ತಾ ಇರ್ತೀವಿ, ಪಟ್ಟಂತ ಟೇಕ್ ಓಕೆ ಆಗಿರಲ್ಲ, ಟೇಕ್ NG ಟೇಕ್ ಆಗಿರುತ್ತೆ. ಅದ್ರದ್ದು ಏನಾಯ್ತಾ? ತುಂಬ ಆಗಿದೆ ಈ ಸಿನಿಮಾ. ತುಂಬ ಇವರು ಹೆವಿ ಡೈಲಾಗ್ ಎಲ್ಲ ಇಂಪ್ರೂವ್ ತುಂಬ ಮಾಡಿದ್ದಾರೆ ಇವರು.
ಅದು ಅದಕ್ಕೆ ಸ್ವಲ್ಪ ಫ್ರೀಡಮ್ ಇತ್ತು ಸರ್. ಆಮೇಲೆ ಸೀನ್ ಎಷ್ಟು ಬೇಕಾದ್ರೆ ಇಂಪ್ರೂವೈಸ್ ಮಾಡ್ಬೋದಾಗಿತ್ತು. ಅದೆಲ್ಲ ಸ್ವಲ್ಪ ಫ್ರೀಡಮ್ ಚೆನ್ನಾಗೇ ಇತ್ತು. ಅದು ಕೆಲವೊಂದು ಸಹ ಆ ಸೀನಲ್ಲಿ ಅದೇ ಹೇಳಿದ್ನಲ್ಲ, ಅಕ್ಕಪಕ್ಕ ಜನಗಳು ಅಷ್ಟೇ ಸಾಥ್ ಕೊಟ್ಟಿದ್ರು. ಅದು ಅವ್ರು ಕೂಡ ಅಷ್ಟೇ ನ್ಯಾಚುರಲ್ ಆಗಿ ಮಾಡಿದ್ರು ಸರ್. ಏನೋ ಒಂಥರ ಬಾರ್ ಸೆಟಪ್ ಹೋದ್ಮೇಲೆ ಹುಡುಗರು ಎಲ್ಲರೂ ತುಂಬಾ ಫ್ರೀ ಆಗ್ಬಿಡ್ತಾರೆ. ಎಲ್ಲ ಕುಡಿಯೋಕೆ ಬಿಟ್ಟಿಲ್ಲ ಅವರು. ಅಲ್ಲ, ಅವರು ನೋಟ್ ಮಾಡಿದ್ರು ನೀಟಾಗಿ, ಬಾರ್ ಅಂತ ನೋಟ್ ಮಾಡಿದ್ರು. ಮೇಲಾಗಿ ಕೆಲವು ಕಥೆಗಳು ರೀಚ್ ಆಗೋದಕ್ಕೆ ನಾವು ಅಂತೀವಿ ತುಂಬ ಸೀರಿಯಸ್ ಸಿನಿಮಾ ಮಾಡಿದ್ದೀವಿ ಗುರು, ಜನ ನೋಡ್ತಾರೆ ಇಲ್ಲೋ. ಎಸ್, ಅಫ್ಕೋರ್ಸ್ ಈಗ ಸಿನಿಮಾ ನೋಡೋಂತಹ ದೃಷ್ಟಿಕೋನ ಚೇಂಜ್ ಆಗಿದೆ. ಯಾವ ಸಿನಿಮಾನ ಜನ ತಲೆ ಮೇಲೆ ಹೊತ್ತು ಮೆರೆಸ್ತಾರೋ ಗೊತ್ತಿಲ್ಲ. ಮೇಲಾಗಿ ನನ್ನ ಸಜೆಷನ್ ಏನಂದರೆ, ಇದು ಹೊಸಬ್ರು ಸಿನಿಮಾ ಅಂತ ಕನ್ಸಿಡರ್ ಮಾಡ್ದೇ ಜನ ಥಿಯೇಟ್ರ್ ಬಂದು ಸಿನಿಮಾಗಳನ್ನ ನೋಡಬೇಕು. ಕೆಂಡ ಅನ್ನುವಂಥ ಟೈಟ್ಲು ಎಷ್ಟೆಲ್ಲ ನಿಮಗೆ ಡಿಸ್ಟರ್ಬ್ ಮಾಡ್ತು ಪರ್ಸ್ನಲಾಗಿ? ಪರ್ಸನಲಿ ನನ್ಗನ್ಸೋದು ಈ ಸಿನಿಮಾಗೆ ಇದಕ್ಕಿಂತ ಒಳ್ಳೆ ಟೈಟಲ್ಸ್ ಸಿಗಲ್ಲ ಅಂತ. ಯಾಕಂದ್ರೆ ಕೆಂಡ ಅನ್ನೋದು ಏನಂದ್ರೆ ಅದು ಅಂತ್ಯನೂ ಆಗುತ್ತೆ, ಬಟ್ ಒಂದು ಒಳ್ಳೆ ಆರಂಭಕ್ಕೆ ಲೀಡ್ ಆಗುವಂತಹ ಒಂದು ಎಲಿಮೆಂಟ್ ಅದು. ಸೊ ನಮ್ಮ ಸಿನಿಮಾನು ಹಾಗೆ ಒಂದು ದೊಡ್ಡ ಸಿಸ್ಟಮ್ ಬಗ್ಗೆ ಮಾತಾಡಬೇಕಾಗಿರೋ, ಯಾವಾಗಲೂ ನಾವು ನೋಡ್ತೀವಿ ಸಿಸ್ಟಮ್ ಅಂದಿದ ತಕ್ಷಣ ಮೇಲ್ಗಡೆ ಇರೋರ ಬಗ್ಗೆ ತುಂಬ ತೋರಿಸ್ತಾರೆ, ಪಾಲಿಟಿಷಿಯನ್ಸ್ ಆಗಲಿ, ಮೀಡಿಯಾ ಹೆಡ್ ಆಗಲಿ. ಬಟ್ ಕೆಳಗಡೆ ಇರೋರು ಹೇಗೆ ಸಿಸ್ಟಮ್ ನಡಿಬೇಕಂದ್ರೆ ಲಕ್ಷಾಂತರ ಜನ ಅದ್ರಲ್ಲಿ ಸಿಕ್ಕಾಕೊಂಡು ಅದರಲ್ಲೇ ಒದ್ದಾಡ್ತಿರ್ತಾರೆ. ಸೊ ಅವ್ರಿಗೆ ಎಲ್ಲರ ಒಳಗೆ ಒಂದು ಕೆಂಡ ಇದ್ದೇ ಇರುತ್ತೆ. ಎಲ್ಲರಿಗೂ ಸಿಸ್ಟಮ್ನ ಚೇಂಜ್ ಮಾಡೋಣ, ಏನೋ ಒಂದು ಮಾಡೋಣ ಅಂತ, ಮೇಲೆ ಹೋಗೋಣ ಅಂತಿರುತ್ತೆ. ಸೊ ಅದಕ್ಕೆ ಕೆಂಡ ಅನ್ನೋದು ತುಂಬ ಆ್ಯಪ್ಟಾಗಿ ಇಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ನಿಮ್ಮ ಪ್ರಕಾರ ಕೆಂಡಕ್ಕೆ ಒಂದು ರಿಯಾಕ್ಷನ್, ಟೈಟ್ಲ್ ರಿಯಾಕ್ಷನ್? ಕೆಂಡ ಅದೇ ಅವ್ರು ಹೇಳಿದಾಗೆ ಎಲ್ಲದರಲ್ಲೂ ಒಂದೊಂದು ಕೆಂಡ ಇರುತ್ತೆ. ಅದೇನಂದ್ರೆ ಅವ್ರವ್ರ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಮನೆ ಒಂದು ಕುಟುಂಬ ಅಂತ ಬಂದಾಗ ಸರ್, ಅಲ್ಲಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು. ಅದು ಒಂಥರ ಬೆಂಕಿನ ಒಳಗಡೆ. ಅದು ಚಿಕ್ಕದಾಯ್ತು ಅಂದ್ರೆ ಹೊರಗಡೆ ಬಂದಾಗ ಪಬ್ಲಿಕ್ ಜೊತೆ ಅಲ್ಲೇನೋ ಫೇಸ್ ಮಾಡ್ತೇವೆ. ಆಫೀಸ್ಗೆ ಹೋಗೋದು ಅಲ್ಲೊಂದಷ್ಟು ಸಣ್ಣದಿಂದ ದೊಡ್ಡ ಆಗ್ತಾನೆ ಇರುತ್ತೆ. ಸೊ ಆಫೀಸ್ಗೆ ಹೋದಾಗ ಅಲ್ಲೊಂದು, ಹೊರಗಡೆ ಬಂದಾಗ ಪಬ್ಲಿಕ್ ಅದು ಇದು ನೋಡ್ತಾನೆ ಇರ್ತಿಲ್ಲ ಸರ್, ಸಿಸ್ಟಮ್ಸ್ ಎಲ್ಲ ಹಾಗೆ. ಸೊ ಪ್ರತಿಯೊಂದು ಜಾಗದಲ್ಲೂ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಚಿಕ್ಕದಾಗ ಒಂದೊಂದು ಕೆಂಡ ಅದು ಇದ್ದೇ ಇರುತ್ತೆ ಸರ್. ಅದು ಹೇಗೆ ರಿಯಾಕ್ಟ್ ಮಾಡ್ತಾನೆ ಈ ಮೂವಿನಲ್ಲಿ ಪ್ರತಿಯೊಂದು ಇದೆ ಸರ್. ಒಂದು ಸಂಸಾರ, ಮನೆಯಿಂದ ಹಿಡ್ದು, ಫ್ರೆಂಡ್ಸಿಂದ ಹಿಡ್ದು, ಒಂದು ಹೊರಗಡೆ ಬಂದಾಗ ಆ ಸಿಸ್ಟಮ್ ಎಲ್ಲದ್ರ ಬಗ್ಗೆ ಒಂದು ಕೆಂಡ ತುಂಬ ಕಾಮನ್ ವರ್ಡು. ಬಟ್ ಅದನ್ನು ಹೇಗೆ ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಳಗಡೆ ಇರುತ್ತೆ ಅದು. ಎಷ್ಟೋ ಜನ ತುಂಬ ಜನ ಒಳಗಡೆ ಇಟ್ಕೊಂಡಿರ್ತಾರೆ. ಅದು ಯಾವಾಗ ಸ್ವಲ್ಪ ಹೊರಗಡೆ ಅದು ಬ್ಲಾಸ್ಟ್ ಆಗುತ್ತೆ, ಜಾಸ್ತಿ ಆಗುತ್ತೋ ಅವಾಗ ಕೇಶವ ಆಗ್ತಾನೆ. ಹೋರಾಟದ ಕಿಚ್ಚು ಕೆಂಡ. ಹೌದಾ? ನಿಮ್ಮ ಪ್ರಕಾರ ಕೆಂಡ? ನನ್ನ ಪ್ರಕಾರ ನನಗೆ ಮನ್ಸಿಗೆ ಬರೋದೇ, ನೆನಪಿಗೆ ಬರೋದೇ ಈ ಆಡ್ ಮಾತು ಸರ್, ಬೂದಿ ಮುಚ್ಚಿರೋ ಕೆಂಡ ಅಂತಾರಲ್ಲ, ಅದೇ ಅನ್ಸುತ್ತೆ ಈ ಸಿನಿಮಾ, ಈ ಕತೆ ಇದನ್ನು ನೋಡಿದಾಗ. ಪ್ಲಸ್ ನನಗೇನು ಭಾಳ ಖುಷಿ ಕೊಡೋದು ಅಂದರೆ ಸರ್, ಇದೊಬ್ಬ ಜನಸಾಮಾನ್ಯನ ಕತೆ ಸರ್. ಕಾರ್ಖಾನೆಯಲ್ಲಿ ಕೆಲಸ ಮಾಡೋ ಕಾರ್ಮಿಕನ ಫಾಲೋ ಮಾಡ್ಕೊಂಡಿರೋ ಅಂಥ ಕತೆ. ಎಂಥದ್ದು ಒಂದು ಗ್ಲ್ಯಾಮರ್ ಇಲ್ಲ, ಅಥವಾ ಒಂದು ಹೊಡೆದ್ರೆ ಸುಮೋ ಎಗರೋದು, ಒಂದು 10 ಜನ ಬೀಳೋದು ಅಂಥದ್ದು ಏನೂ ಇಲ್ಲ. ತುಂಬ ನ್ಯಾಚುರಲ್ ಆಗಿ ಬೂದಿ ಮುಚ್ಚಿರೋ ಕೆಂಡ ಅಂತ ಹೇಳಕ್ಕೆ ಬಯಸ್ತೀನಿ ನಾನು. ಮೇಲಾಗಿ ಕ್ರಿಕೆಟ್ದೊಂದಷ್ಟು ಎಲಿಮೆಂಟ್ಸ್ಗಳು ಅಂದರೆ ಅದು ಬೇಕು ಅಂತಲೇ ಸಿನಿಮಾಗೆ ತೋರಿಸ್ದಂಗಿಲ್ಲ, ಸಿಂಬಾಲಿಕಾಗಿ ಹೇಳ್ತಾ ಹೋಗುತ್ತೆ. ಆ ಹುಡುಗನ್ನ ಕ್ರಿಕೆಟ್ ಆಡೋಕ್ಕೆ ಹೋಗಲ್ವೇನೋ ಅಂತ ಕೇಳ್ತಾರೆ, ಹೋಗ್ತೀನಿ ಅಂತಾನೆ, ಕೊನೆಗೆ ಹೋಗಲ್ಲ ಅಂತಾನೆ. ಹೋಗ್ತೀನಿ ಅನ್ನೋದಕ್ಕೆ ಯಾಕೆ, ಹೋಗಲ್ಲ ಅನ್ನೋದಕ್ಕೆ ಯಾಕೆ? ಆಮೇಲೆ ನಮ್ಮ ನಾರ್ತ್ ಕರ್ನಾಟಕದಲ್ಲೆಲ್ಲ ಈ ಕೆಂಡ ಅನ್ನೋದಕ್ಕೆ ಒಂದು ಬೇರೆ ಡೆಫಿನೇಷನ್ ಇದೆ. ಸಿಟ್ಟು ಅಂದರೆ ಆ ಕಣ್ಣಲ್ಲಿ ಆ ಒಂದು ಫೈರ್ ಇದೆ, ಡಿಸಿಷನಲ್ಲಿ ಒಂದು ಫೈರ್ ಇದೆ. ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದೀರಿ. 26ಕ್ಕೆ ರಾಜ್ಯಾದ್ಯಂತ ಬರ್ತೀರಿ. ಆಡಿಯನ್ಸಿಗೆ ಸಿನಿಮಾದ ಭಾಗವಾಗಿ ಅನ್ನೋದಕ್ಕಿಂತಲೂ ಸಿನಿಮಾನ ಪ್ರೀತಿಸುವಂಥ ಜನಕ್ಕೆ ಕೆಂಡ ಬರ್ತಿದ್ದೀವಿ, ಕೆಂಡ ಬರುತ್ತೆ ಅನ್ನೋವಂಥ ಪಾಯಿಂಟ್ ಆಫ್ ವ್ಯೂ ನಿಮ್ಮ ರಿಕ್ವೆಸ್ಟ್ ಏನಿರುತ್ತೆ ಆಡಿಯನ್ಸ್ಗೆ ಜನರಲ್ ಆಗಿ? ಜನರಲಿ ತುಂಬ ಜನ ಈ ಕರ್ನಾಟಕದಲ್ಲೂ ಸಿನಿಮಾ ನೋಡೋರು, ವರ್ಲ್ಡ್ ಸಿನಿಮಾನ ನೋಡಿ ಪ್ರೀತಿಸೋರು ತುಂಬ ಜನ ಇದ್ದಾರೆ. ನಾವು ತುಂಬ ಕಡೆ ಟ್ಯಾಕ್ಸಿ ಡ್ರೈವರು ಅದು ಇದು ಫಿಲಮ್ಗಳು ನೋಡ್ತೀವಿ, ಸಿಸ್ಟಮ್ ಬಗ್ಗೆ ಮಾತಾಡಿರೋದು. ಸೊ ಕನ್ನಡದಲ್ಲೂ ಈಗ ಕೆಂಡ ಅಂತ ಬರ್ತಾ ಇದೆ. ಅಷ್ಟೇ ಸ್ಟ್ರಾಂಗ್ ಆಗಿ, ಅಷ್ಟೇ ಪವರ್ಫುಲ್ ಆಗಿ ಒಂದು ಸ್ಟೋರಿನ ಹೇಳಿದ್ದಾರೆ ಸಹದೇವ್ ಅವರು. ಆ್ಯಂಡ್ ಪರ್ಫಾರ್ಮೆನ್ಸಸ್ ಆಗಲಿ, ಯಾವುದೇ ಕ್ರಾಫ್ಟಲ್ಲಿ ಯಾವುದಕ್ಕೂ ಕಡಿಮೆ ಆಗಿಲ್ಲ ನಮ್ಮ ಸಿನಿಮಾ ಅಲ್ಲಿ. ಸೊ ಕ್ರಾಫ್ಟ್ ಇಸ್ ಕಿಂಗ್ ಅಂತಾರಲ್ಲ ಹಾಗೆ. ಸೊ ಅದ್ರ ಮೇಲೆ ನಿಮಗೆ ಒಳ್ಳೆ ಸಿನಿಮಾ ನೋಡ್ಬೇಕಂದ್ರೆ ಕೆಂಡಾಗಿ ಬನ್ನಿ ಪ್ಲೀಸ್, ನೋಡ್ತೀರಾ. ಸೊ ಈಗ ಏನಂದರೆ ವಾರದಲ್ಲಿ ಒಂದು 8-9 ಮೂವಿಗಳು ರಿಲೀಸ್ ಎಲ್ಲ ಆಗ್ತಾನೆ ಇರ್ತವೆ ಸರ್. ಎಲ್ಲ ಬಂದು ನಮ್ಮ ಮೂವಿ ಚೆನ್ನಾಗಿದೆ ಆಗಿ ಎಲ್ಲರೂ ಇದೇ ಮಾತು ಹೇಳ್ತಿರ್ತಾರೆ. ಬಟ್ ನಾನು ಹೇಳೋದಂದರೆ, ನೀವು ಕೊಡೋ ದುಡ್ಡಿಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಕೆಂಡದಲ್ಲಿ ಸಿಗುತ್ತೆ ಸರ್. ಯಾವುದೇ ರೀತಿಯಾದ ಮೋಸ ಆಗೋದಿಲ್ಲ. ನೀವೇನು ನಂಬಿಕೆ ಇಟ್ಟು 100-120 ರೂಪಾಯಿ ಏನು ದುಡ್ಡು ಕೊಟ್ಕೊಂಡು ಬರ್ತೀರ, ಅದಕ್ಕೆ ಮೋಸ ಅಂತೂ ಆಗೋದಿಲ್ಲ ಅಂತ. ಇಲ್ಲ ನೋಡಿ, ನಿಮ್ಮಿಬ್ಬರ ಆ ಟ್ರಿಗರಿಂಗ್ ಪಾಯಿಂಟ್ ಚೆನ್ನಾಗಿದೆ. ಅವ್ರು ಹೇಳಿದ ಪಾಯಿಂಟ್ ಬೇರೆ ಇತ್ತು, ಆ ಕ್ರಾಫ್ಟ್ ಬಗ್ಗೆ ಹೇಳಿದ್ರು, ನೀವು ಕಂಟೆಂಟ್ ಬಗ್ಗೆ ಹೇಳಿದ್ರಿ. ಮೇಲಾಗಿ ಪ್ರತಿಯೊಬ್ಬರು ಸಿನಿಮಾಗಳು ಒಳ್ಳೆ ಸಿನಿಮಾಗಳೇ. ಎಸ್, ಡೆಫಿನೆಟ್ಲಿ ಸರ್. ನೀವು ಖಂಡಿತ ಜನರ ಬೆಂಬಲ ಬೇಕೇ ಬೇಕು ಸರ್, ಅದು ನಾನು ಬೇಡ್ಕೋತೀನಿ. ಅದಲ್ಲದೆ ಎಷ್ಟೋ ಕಡೆ ಸಿನಿಮಾ ಮಾಡೋಕ್ಕೆ ಹೋಗಿ ಕತೆ ಹೇಳೋದನ್ನ ಮರ್ತೋಗ್ಬಿಡ್ತಾರೆ. ಒಂದು ಒಳ್ಳೆ ಕತೆ ಹೇಳೋದನ್ನ
ಮೇನ್ ಜಾಬ್ ಆಫ್ ನಿರ್ದೇಶಕ ಇಸ್ ಟು ಬಿ ಅ ಸ್ಟೋರಿ ಟೆಲ್ಲರ್, ಒಳ್ಳೆ ಕತೆಗಾರನಾಗಿರ್ಬೇಕು. ಅದನ್ನು ಇಲ್ಲಿ ಸಹದೇವ್ ದೋ ಹಿ ಸ್ಟಡಿಡ್ ದಿಸ್ ಆಸ್ ಅ ಸಬ್ಜೆಕ್ಟ್, ಒಂದು ರಿಸರ್ಚ್ ಮಾಡಿ ಓದ್ಕೊಂಬಂದಿರೋ ಮನುಷ್ಯ ಕತೆ ಹೇಳಿದಾನೆ ತುಂಬ ಚೆನ್ನಾಗಿ, ಅದ್ಭುತವಾಗಿ. ಸೊ ಅದಕ್ಕೆ ಜನನ ಕರಿತಾ ಇದ್ದೀವಿ ನಾವು. ದಯವಿಟ್ಟು ಬನ್ನಿ, ಈ ಕತೆ ಕೇಳಿ. ನಮ್ಮ ಅಂತ ಒಬ್ಬ ಜನಸಾಮಾನ್ಯನ ಕತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇದನ್ನು ನೀವು ಮಿಸ್ ಮಾಡಬಾರ್ದು ಖಂಡಿತ. ಕನ್ನಡಕ್ಕೆ ಒಳ್ಳೆ ಕತೆಗಳನ್ನು ಹೇಳುವಂಥ ನಿರ್ದೇಶಕರು ಬೇಕು, ಅದರಲ್ಲಿ ಸಹದೇವ್ ಕೂಡ ಜಾಯ್ನ್ ಆಗಲಿ ಅಂತ ಕನ್ನಡ ಪಿಕ್ಚರ್ ತುಂಬ ಒಳ್ಳೆ ಮನಸ್ಸು ಹೇಳುತ್ತೆ. ಥ್ಯಾಂಕ್ ಯು. ಎಸ್ ಬ್ರದರ್. ಸಹದೇವ್ ಬ್ರೋ ಮತ್ತು ರೂಪಾ ಮ್ಯಾಮ್ ಮೇಲೆ ತುಂಬ ನಂಬಿಕೆ ಇರೋದ್ರಿಂದ ಮೂವಿ ಸಖತ್ತಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕೆ ಶೂಟಿಂಗ್ ಟೈಮಲ್ಲೂ ಅಷ್ಟೇ ಸಖತ್ತಾಗಿತ್ತು. ನಮ್ಮ ಕನ್ನಡ ಮೂವಿಗಳಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ, ಒಳ್ಳೆ ಕಂಟೆಂಟಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತು. 26ನೇ ತಾರೀಕು ದಯವಿಟ್ಟು ಬಂದು ನೋಡಿ. ನಿಮ್ಮ 3 ಜನರ ಮಾತನ್ನು ತೂಗಿಸ್ಬಿಟ್ಟ ಶಿಷ್ಯ. ವೆರಿ ನೈಸ್. ಮೇಲಾಗಿ ಆಗಲಿ ಬ್ರದರ್, ಒಳ್ಳೇದಾಗಲಿ, ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಮೇಲಾಗಿ ಕೆಂಡ ಸಿನಿಮಾ ಯಾಕೆ ಗೆಲ್ಲಬೇಕು ಅಂತಂದರೆ, ಈ ಥರದ ರಿಯಲ್ ಇನ್ಸಿಡೆಂಟನ್ನು ಇಟ್ಕೊಂಡು ನೈಜ ಘಟನೆಗಳ ಮೇಲೆ ಸಿನಿಮಾಗಳನ್ನು ಮಾಡೋ ಸಂಖ್ಯೆ ತುಂಬ ಕಮ್ಮಿ. 10ರಿಂದ 20% ನಿರ್ದೇಶಕರು ಮಾತ್ರ ಈ ಥರ ಪ್ರಯತ್ನ ಮಾಡ್ತಾರೆ. ಕೆಂಡದ ಮೂಲಕ ನಿಮ್ಮೆಲ್ರಿಗೂ ಹೊಸ ದಾರಿ ಓಪನ್ ಆಗಲಿ. ರೂಪಾ ಮೇಡಮ್ ಮತ್ತೊಂದು ಸಿನಿಮಾನ ಪ್ರೊಡಕ್ಷನ್ ಮಾಡ್ತಾರೋ ಡೈರೆಕ್ಷನ್ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಡೈರೆಕ್ಟ್ರು ಬ್ಯುಸಿ ಆಗಲಿ, ನೀವೆಲ್ಲರೂ ಬ್ಯುಸಿಯಾಗಿ ಕನ್ನಡದ ಎಲ್ಲ ಸಿನಿಮಾಗಳು ಗೆಲ್ಲಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ಕನ್ನಡ ಪಿಕ್ಚರ್ನ ವಿಶೇಷ ಸಂಚಿಕೆ. 26ಕ್ಕೆ ಕನ್ನಡ ಬಿಡುಗಡೆ ಆಗ್ತಿದೆ. ಎಲ್ಲ ಪ್ರತಿಭೆಗಳನ್ನು ನೀವು ಬೆಳೆಸಬೇಕು, ಬಿಕಾಸ್ ಇದು ನಮ್ಮ ಕನ್ನಡದ ಸಿನಿಮಾ. ಥ್ಯಾಂಕ್ ಯು ಸೊ ಮಚ್.